ಕೊಟ್ಟರೂ ನಷ್ಟ, ಕೊಡದೆ ಹೋದ್ರೂ ಕಷ್ಟ. ಕಾಂಗ್ರೆಸ್ ಎರಡನೇ ಪಟ್ಟಿಯನ್ನ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಆದರೆ ಈಗ ಆಲ್ರೆಡಿ ಕೆಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟೋದಕ್ಕೆ ಶುರುವಾಗಿದೆ. ಇವತ್ತು ಬೆಳಗ್ಗೆಯಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತ ಅದೆಷ್ಟೋ ಆಕಾಂಕ್ಷಿಗಳು ಹೈಕಮಾಂಡ್ ಮೇಲೆ ಒತ್ತಡ ಹಾಕೋ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಗೊಂದಲವಿರುವ ಕ್ಷೇತ್ರಗಳನ್ನ ಹೊರತುಪಡಿಸಿ ಉಳಿದೆಡೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ. ಕಾಂಗ್ರೆಸ್ ಎರಡನೇ ಪಟ್ಟಿ ಘೋಷಣೆಗೆ ಕೌಂಟ್ ಡೌನ್. ಎರಡನೇ ಪಟ್ಟಿ ಬಿಡುಗಡೆಗೂ ಮುನ್ನವೇ ಬಂಡಾಯದ ಟೆನ್ಷನ್. ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನಾವು ಎಣ್ಣೆ ಕುಡಿದು ಸಾಯ್ತಾವ. ಸೋಲ್ಬೇಕಾದ್ರೆ ವೀಣಾ ಕಾಶ್ಯಪ್ ಅವ್ರು ಬೇಕಾಗಿತ್ತು, ಗೆಲ್ಬೇಕಾದ್ರೆ ಬೇಡ ಅಂತ ಅನ್ಸುತ್ತೆ. ತುಳಿಯುವಂತ ಉನ್ಹಾರ ನಡೀತಾ ಇದೆ. ಟಿಕೆಟ್ ಆಕಾಂಕ್ಷಿಗಳಿಗೆ ಢವ ಢವ, ವರಿಷ್ಠರಿಗೆ ಪೈಪೋಟಿ ಹೊಂದಿರುವ ಕ್ಷೇತ್ರಗಳ ಗೊಂದಲ ನಿವಾರಿಸುವ ಟೆನ್ಷನ್. ಇವತ್ತು ರಾಷ್ಟ್ರ ರಾಜಧಾನಿಯಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಬಿಡುವಿರದ ರಾಜಕೀಯ ಚಟುವಟಿಕೆ ಕಂಡುಬಂದಿತ್ತು. ರಾಜ್ಯದ ಒಟ್ಟು 21 ಕ್ಷೇತ್ರಗಳಿಗೆ ಎರಡನೇ ಪಟ್ಟಿ ಘೋಷಿಸಲು ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಸಿಇಸಿ ಮೀಟಿಂಗ್ ನಡೆಯಿತು. ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರು ಆಗಿರೋ ಡಿಸಿಎಂ ಡಿಕೆಶಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಭೆಗೂ ಮೊದಲೇ ದೆಹಲಿಯ ಡಿಕೆ ಸುರೇಶ್ ನಿವಾಸದಲ್ಲಿ ಸಿಎಂ ಡಿಸಿಎಂ ಸಭೆ ನಡೆಸಿ ಗೊಂದಲವಿರೋ ಕ್ಷೇತ್ರಗಳ ಬಗ್ಗೆ ಚರ್ಚಿಸಿದರು. ಇದಾದ ಮೇಲೆ ಎಐಸಿಸಿ ಕಚೇರಿಗೆ ತೆರಳಿ ಅಭ್ಯರ್ಥಿಗಳ ಆಯ್ಕೆಗೆ ಅಂತಿಮ ಚರ್ಚೆ ನಡೆಸಿದರು. ಬಹುಶಃ ಇವತ್ತೇ ಆಗ್ಬೋದು, ಇಲ್ಲ ಬೆಳಗ್ಗೆ ಆಗ್ಬೋದು. ಎಲ್ಲ ಮೀಟಿಂಗ್ ನಡೀತಾ ಇದೆ, ಮೀಟಿಂಗ್ ಮುಗಿಬೇಕು. ಸೊ ನಮ್ಮದು 4 ಸೀಟ್ ಇದೆ. ಏನಿಲ್ಲ, ಕೆಲವು ಲೋಕಲ್ ಕನ್ಸಲ್ಟೇಷನ್ ಮಾಡಬೇಕಾಗಿದೆ. ಕೆಲವು ಪ್ಯಾನಲಲ್ಲಿ ಇತ್ತು, ಕೆಲವು ಲೋಕಲ್ ಕನ್ಸಲ್ಟೇಷನ್ ಮಾಡಬೇಕಾಗಿದೆ. ಅವ್ರನ್ನೆಲ್ಲ ನಾಳೆ ಕರೆಸ್ತಾ ಇದ್ದೀವಿ. 4 ಸೀಟ್ನ ನಾವು ಬೆಂಗಳೂರಲ್ಲಿ ಇನ್ನೊಂದು ರೌಂಡ್ ಸ್ವಲ್ಪ ಮಾತಾಡೋದಿದೆ. ಮಾತಾಡ್ಬಿಟ್ಟು ನಾವು ಝೂಮಲ್ಲಿ ಅಟೆಂಡ್ ಮಾಡ್ತೀವಿ. ಸದ್ಯದ ಮಾಹಿತಿ ಪ್ರಕಾರ 2-3 ಕ್ಷೇತ್ರ ಹೊರತುಪಡಿಸಿ ಉಳಿದ ಕ್ಷೇತ್ರಗಳಿಗೆ ಟಿಕೆಟ್ ಬಹುತೇಕ ಅಂತಿಮವಾಗಿದ್ದು ಘೋಷಣೆಯೊಂದೇ ಬಾಕಿ ಇದೆ. ಆದರೆ ಟಿಕೆಟ್ ಘೋಷಣೆಗೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಆಕ್ರೋಶ, ಕಣ್ಣೀರು, ಭಾವೋದ್ವೇಗ, ಹತಾಶೆ ಎಲ್ಲವೂ ಒಟ್ಟೊಟ್ಟಿಗೆ ಸ್ಫೋಟಿಸಿವೆ. ಬಾಗಲಕೋಟೆ ಕೈ ಕಾರ್ಯಕರ್ತರ ಆಕ್ರೋಶವಿದು. ಕಳೆದ ಬಾರಿ ಲೋಕಸಭೆಗೆ ಸ್ಪರ್ಧಿಸಿ ಸೋತರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ವೀಣಾ ಕಾಶಪ್ಪನವರ್ ಕಳೆದ 5 ವರ್ಷದಿಂದ ಪಕ್ಷ ಸಂಘಟಿಸಿದ್ದಾರೆ. ಸಹಜವಾಗಿ ಲೋಕಸಭೆ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದ್ರೀಗ ವೀಣಾ ಬದಲಿಗೆ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತಾ ಪಾಟೀಲ್ ಬಾಗಲಕೋಟೆಯಿಂದ ಸ್ಪರ್ಧಿಸುತ್ತಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಇದರಿಂದ ಕೆರಳಿದ ವೀಣಾ ಬೆಂಬಲಿಗರು ಇವತ್ತು ರಸ್ತೆಗಿಳಿದ್ರು. ಟಿಕೆಟ್ ತಪ್ಪಿದ್ರೆ ಹೈಕಮಾಂಡ್ ಎದುರು ವಿಷ ಕುಡಿದು ಸಾಯ್ತೀವಿ, ಸಂಯುಕ್ತರನ್ನ ಸೋಲಿಸ್ತೀವಿ, ಗೋ ಬ್ಯಾಕ್ ಸಂಯುಕ್ತ ಅಂತ ಘೋಷಣೆ ಕೂಗಿದ್ರು. ಅತ್ತ ಬಾಗಲಕೋಟೆಯಲ್ಲಿ ಬೆಂಬಲಿಗರ ಆರ್ಭಟವಿದ್ರೆ, ಇತ್ತ ದೆಹಲಿ ಅಂಗಳದಲ್ಲಿ ಟಿಕೆಟ್ ಖಾತ್ರಿಯಾಗದೆ ವೀಣಾ ಕಾಶಪ್ಪನವರ್ ಕಣ್ಣೀರು ಹಾಕಿದ್ರು. ತನ್ನನ್ನ ತುಳಿಯಲಾಗ್ತಿದೆ ಅಂತ ವೀಣಾ ಕಾಶಪ್ಪನವರ್ ಬೇಸರ ಹೊರಹಾಕಿದ್ರು. ಪತಿ ಹುನಗುಂದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಕೂಡ ಕಿಡಿಕಾರಿದ್ರು. ಸೋಲ್ತೀನಿ ಅಂತ ಗೊತ್ತಿದ್ರು ಕೂಡ ಸೋಲು ಗೆಲುವು ಎರಡನೇ ಪ್ರಶ್ನೆ ಅಂತ ಸಂದರ್ಭದಲ್ಲಿ ಪಕ್ಷದ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಸ್ಪರ್ಧೆ ಮಾಡದಂತಳು. ಇವತ್ತು ಪಕ್ಷ ಅಧಿಕಾರದಲ್ಲಿದೆ, 5 ಜನ ಶಾಸಕರಿದ್ದಾರೆ. ನನಗೆ ಅವಕಾಶ ಕೊಡಿ ಅಂದ್ರೆ ಸೋಲ್ಬೇಕಾದ್ರೆ ವೀಣಾ ಕಾಶ್ಯಪ್ನವ್ರು ಬೇಕಾಗಿತ್ತು, ಗೆಲ್ಬೇಕಾದ್ರೆ ಬೇಡ ಅಂತ ಅನ್ಸುತ್ತೆ. ಮೋಸ್ಟ್ಲಿ ತುಳಿಯುವಂತ ಉನ್ಹಾರ ನಡೀತಾ ಇದೆನೋ ಏನೋ ನನಗೆ ಗೊತ್ತಿಲ್ಲ. ಪಟ್ಟಿ ಪ್ರಕಟ ಆದಾಗ ಗೊತ್ತಾಗುತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ ಇವಳ ಪ್ರಚಾರಕ್ಕೆ ಬಳಕೆ ಮಾಡಿಕೊಂಡು ಇವಳಿಗೆ ವಚನ ಕೊಟ್ಟಿದ್ದಾರೆ ಎಲ್ಲ ಶಾಸಕರು. ಇವತ್ತು ಈ ರೀತಿ ಶಾಸಕರ ಮೇಲೆ ಹಾಕೋದು, ಈ ಶಾಸಕರೇನೋ ಹೇಳಿಲ್ಲ ಅಂತ ಅನ್ನೋದು ಇದು ಸರಿಯಾದ ಅಲ್ಲ. ಇದು ಪಕ್ಷಕ್ಕೆ ಹಾನಿ ಆಗತ್ತೆ. ಇದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇದು ಕೇವಲ ಒಂದು ಕಡೆಗೆ ಆಗೋದಿಲ್ಲ. ಎಲ್ಲೆಲ್ಲಿ ಇದರ ಸಕ ಬಡ್ಕೊಳ್ಳುತ್ತೋ, ಏನೇನು ಅನಾಹುತಗಳಾಗ್ತೋ ಆಗ್ತಾವ. ಈ ಮಧ್ಯೆ ವೀಣಾ ಕಾಶಪ್ಪನವರ್ ಪರ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಶ್ರೀ ಕೂಡ ಬ್ಯಾಟಿಂಗ್ ಮಾಡಿದ್ದು ದೆಹಲಿಯಲ್ಲಿ ಖರ್ಗೆ ಮುಂದೆ ಲಿಂಗಾಯತ ಅಸ್ತ್ರ ಹೂಡಿದ್ದಾರೆ. ಅಂತಿಮವಾಗಿ ಟಿಕೆಟ್ ಘೋಷಣೆಯಾದ ಮೇಲೆಯೇ ಎಲ್ಲವೂ ಗೊತ್ತಾಗಲಿದೆ. ಸರಣಿ ಸಭೆಗಳನ್ನ ನಡೆಸಿದ್ರು ಬಗೆಹರಿಯದ ಗೊಂದಲ. 3 ಕ್ಷೇತ್ರ ಬಾಕಿ ಉಳಿಸಿಕೊಂಡೇ ಬೆಂಗಳೂರಿಗೆ ಸಿಎಂ ಡಿಸಿಎಂ ಪ್ರಯಾಣ.
ಒಂದ್ ಕಡೆ ಬಂಡಾಯವೇಳ್ತಿದ್ರೆ ಇತ್ತ ಕಾಂಗ್ರೆಸ್ನಲ್ಲಿ ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಕೋಲಾರ ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಗಿದೆ. 3 ಕ್ಷೇತ್ರ ಬಾಕಿ ಉಳಿಸಿಕೊಂಡೇ ಸಿಎಂ ಡಿಸಿಎಂ ದೆಹಲಿಯಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕೋಲಾರಕ್ಕೆ ಎಲ್ ಹನುಮಂತಯ್ಯ ಇಲ್ಲ ಮುನಿಯಪ್ಪ ಅಳಿಯ. ಕೋಲಾರದಲ್ಲಿ ಕೈ ನಾಯಕರ ಮಧ್ಯೆ ಸಾಕಷ್ಟು ಪ್ರತಿಷ್ಠೆಗಳಿವೆ. ಆದರೆ ತಮ್ಮ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡಿಸಲು ಸಚಿವ ಕೆಎಚ್ ಮುನಿಯಪ್ಪ ಪ್ರಯತ್ನಿಸಿದ್ರು. ದೆಹಲಿಯಲ್ಲಿ ಬೀಡು ಬಿಟ್ಟು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಅಳಿಯನ ಪರ ಮನವಿ ಮಾಡಿದ್ರು. ಆದರೆ ಮುನಿಯಪ್ಪಗೆ ಚೆಕ್ಮೇಟ್ ಇಟ್ಟಿರೋ ಟಿಕೆಟ್ ಆಕಾಂಕ್ಷಿ ಎಲ್ ಹನುಮಂತಯ್ಯ ತಮ್ಮ ದಂಡು ಸಮೇತ ಆಗಮಿಸಿದ್ರು. ಮಾಜಿ ಸಚಿವ ರಮೇಶ್ ಕುಮಾರ್, ಸಚಿವ ಸುಧಾಕರ್, ಕೋಲಾರ ಶಾಸಕ ಕೊತ್ತನೂರು ಮಂಜುನಾಥ್ ಸೇರಿ ಹಲವರು ಖರ್ಗೆ ಅವರನ್ನ ಭೇಟಿಯಾಗಿ ಕೋಲಾರ ಟಿಕೆಟ್ ಬಗ್ಗೆ ಸಮಾಲೋಚಿಸಿದ್ರು. ಕೋಲಾರದಲ್ಲಿ ಯಾರಿಗೆ ಕೊಟ್ಟರೂ ಅಸಮಾಧಾನ ತಪ್ಪಿದ್ದಲ್ಲ. ಚಿಕ್ಕೋಡಿಯಲ್ಲಿ ಮಾಜಿ ಸಂಸದ ಉಮೇಶ್ ಕತ್ತಿಗೆ ಕಾಂಗ್ರೆಸ್ ಗಾಳ. ರಮೇಶ್ ಕತ್ತಿ ಚಿಕ್ಕೋಡಿ ಬಿಜೆಪಿ ಸಂಸದರಾಗಿದ್ದವರು. ಕಳೆದ ಬಾರಿಯಂತೆ ಈ ಸಾರಿಯೂ ಅವರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ಆಪರೇಷನ್ ಹಸ್ತ ನಡೆಸಲಾಗಿದ್ದು ಕತ್ತಿ ಇಂದು ಅಥವಾ ನಾಳೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಸಾಧ್ಯತೆ ಎನ್ನಲಾಗಿದೆ. ಆದರೆ ಕತ್ತಿ ಮಾತ್ರ ಇದನ್ನ ಅಲ್ಲಗಳೆದಿದ್ದಾರೆ. ಪಕ್ಷದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ, ರಾಜ್ಯದ ವರಿಷ್ಠರು, ರಾಷ್ಟ್ರದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನು ತುಂಬ ಸ್ವಾಗತ ಮಾಡ್ತಾರೆ. ಬರುವಂಥ ದಿನಮಾನಗಳಲ್ಲಿ ಪಕ್ಷದ ಒಬ್ಬ ಸಾಮಾನ್ಯಕರ್ತನಾಗಿ ಇದ್ಕೊಂಡು ಪಕ್ಷದ ನಿಂತ ಅಭ್ಯರ್ಥಿನ ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ವಿ ಸೋಮಣ್ಣ ವಿರುದ್ಧ ಸಿಡಿದ ಮಾಧುಸ್ವಾಮಿ ಕೈ ಹಿಡಿತಾರ? ತುಮಕೂರಿನ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಸಚಿವ ಮಾಧುಸ್ವಾಮಿಯನ್ನ ಕಾಂಗ್ರೆಸ್ಗೆ ಕರೆತರೋ ಯತ್ನ ನಡೆದಿದೆ. ಈ ಬಗ್ಗೆ ಸಿಎಂ ಮತ್ತು ಡಿಸಿಎಂ ಕೂಡ ಫೋನ್ ಮೂಲಕ ಮಾಧುಸ್ವಾಮಿ ಜೊತೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಮಾಧುಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. ಸೋಮಣ್ಣ ಪರ ಕೆಲಸ ಮಾಡದೇ ಇರಲು ನಿರ್ಧರಿಸಿರುವ ಅವರು ಕೈ ಹಿಡಿತಾರೆ ಎನ್ನಲಾಗಿದೆ. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಮಾಧುಸ್ವಾಮಿ ಕೈ ನಾಯಕರ ಜೊತೆ ಮಾತನಾಡಿದ್ದನ್ನ ಒಪ್ಪಿಕೊಳ್ತಲೇ ಕಾಂಗ್ರೆಸ್ಗೆ ಬಂದೇ ಬರ್ತೀನಿ ಅಂತ ಹೇಳಿಲ್ಲ ಅಂತ ಅಡ್ಡಗೋಡೆ ಮೇಲೆ ದೀಪವಿಟ್ಟಿದ್ದಾರೆ. ಅತ ದೆಹಲಿಯಲ್ಲಿ ಈ ಬಗ್ಗೆ ಮಾಜಿ ಸಿಎಂ ಬಿಎಸ್ವೈ ಪ್ರತಿಕ್ರಿಯಿಸಿ ಕಾಂಗ್ರೆಸ್ ಸೂಕ್ತ ಅಭ್ಯರ್ಥಿಗಳಿಗಾಗಿ ಹುಡುಕಾಡ್ತಿದೆ, ಇದು ನಾಚಿಕೆಗೇಡಿನ ಸಂಗತಿ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿಲಿ ಯಾರಿಗೆ ಕೊಟ್ಟರು ಮಾಡ್ತಿದ್ವಿ ನಾವು. ಈ ಮನುಷ್ಯ ಹೇಳೋತಿ ನಾನು ಒಬ್ಬ ಅಪೇಕ್ಷಿತ ಅಂತ ಅಷ್ಟು ಹೇಳ್ದೆ ಬಿಟ್ರೆ ಅವತ್ತು ನಾನು ಆಡ್ಲಿಲ್ಲ. ನನಗೆ ಕೊಡಿದ್ರೆ ಮಾಡಲ್ಲ ಮಾತು ನಾನು ಯಾರಿಗೂ ಆಡ್ಲಿಲ್ಲ. ಇವತ್ತು ನಾನು ಸ್ಪಷ್ಟವಾಗಿದ್ದೀನಿ, ಯಾರು ನನ್ನ ಬೆಂಬಲಕ್ಕೆ ನಿಲ್ತಾರೋ ಬಿಡ್ತಾರೋ, ಯಾರು ರಾಜ್ಯ ಆಗ್ತಾರೋ ಬಿಡ್ತಾರೋ, ನಾನು ಹೊರಗಡೆಯವ್ರನ್ನ ನಾನು ಪ್ರೋತ್ಸಾಹ ಮಾಡೋದು ನನ್ನ ಮನಸ್ಥಿತಿಗಲ್ಲ. ಕಾಂಗ್ರೆಸ್ನವ್ರದ್ದು ಅವ್ರಿಗೆ ಸರಿಯಾದಂಥ ಅಭ್ಯರ್ಥಿಗಳೇ ಎಲ್ಲೂ ಸಿಗ್ತಾರೆ. ಹಾಗಾಗಿ ಬಿಜೆಪಿಯಲ್ಲಿ ಯಾರ್ಯಾರು ಅತೃಪ್ತರಿದ್ದಾರೆ ಅವರನ್ನು ತರೋಕ್ಕೆ ವಿಶ್ವ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಒಂದು ರೀತಿ ನಾಚಿಕೆಗೇಡಿನ ಸಂಗತಿ. ಸಿಕ್ಕವರಿಗೆ ಸೀರುಂಡೆ, ಸಿಗದವರು ಪಕ್ಷಕ್ಕೆ ಬಾಸುಂಡೆ ಕೊಡ್ತಾರಾ ಅಥವಾ ತೆಪ್ಪಗಿರ್ತಾರಾ ಇನ್ಮೇಲಷ್ಟೇ ಗೊತ್ತಾಗಲಿದೆ. ದೆಹಲಿಯಿಂದ ಹರೀಶ್ ಜೊತೆ ಪ್ರಸನ್ನ ಮತ್ತು ಪ್ರಮೋದ್, TV9 ಬೆಂಗಳೂರು.